ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರವಿ. ಸ್ನೇಹಿತರೆ, ಈ ನೋಡಿ ಬಯಲು ಒಳಗಡೆ ಹೋಗ್ತಾ ಇದ್ದೀವಿ. ಆಫ್ ರೋಡಿಂಗ್ ನಿಮ್ಗೊಂದು ಅದ್ಭುತವಾದ ಸ್ಥಳ ತೋರಿಸ್ತೀನಿ. ನಮ್ಮೂರಿಂದು ಯಾವ ರೇಂಜ್ಗಿದೆ ಅಂತ ತೋರಿಸ್ತೀನಿ ಬನ್ನಿ. ನಮ್ಮೂರಲ್ಲಿ ಇದೊಂದೇ ನಮಗೆ ಅದ್ಭುತವಾದ ಇಷ್ಟವಾದ ಜಾಗ. ನವಿಲು ಸ್ನೇಹಿತರೆ, ಕಾಣಿಸ್ತಾ? ವಾವ್, ನವಿಲೇನದು? ಗಂಡನವಿಲು. ಹಾಕು. ಹಾಂ, ರೆಕ್ಕೆ ಬಿಚ್ಚೋದು ಗಂಡ ಹೆಣ್ಣ? ಗಂಡು ರೆಕ್ಕೆ ಬಿಚ್ಚುತ್ತದೆ. ರೆಕ್ಕೆ ಗಂಡ ಹೆಣ್ಣ ಬಿಚ್ಚೋದು? ಗಂಡು. ಮತ್ತೆ ಇದು ಹೆಣ್ಣಿದು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಇದೇ ಸ್ನೇಹಿತರೆ ನೋಡಿ ನಮ್ಮೂರಿನ ಕೆರೆ. ಇದು ಕೋಡಿ ಹೊಡೆಯುತ್ತೆ, ಬಟ್ ಇವಾಗ ನೀರು ಕಡಿಮೆ ಬರ್ತಾ ಇದೆ. ಕೋಡಿ ಹೊಡೆದಾಗ ಇನ್ನೂ ಕೋಡಿ ಜಾಸ್ತಿ ನೀರು ಬಂದಾಗ ಮಾತ್ರ ಅದ್ಭುತವಾಗಿರುತ್ತೆ ನೋಡಕ್ಕೆ ಮಾತ್ರ ಪ್ಲೇಸ್ ಇದು. ಇದು ನಮ್ಮೂರು ಕೆರೆ, ನಮ್ಮೂರು ಪಕ್ಕದೂರಿಗೂ ಒಂದೇ ಕೆರೆ, ದೊಡ್ಡದಾಗಿದೆ ನೋಡೋಕೆ. ಕೆರೆ ಥರ ನಿಮಗೇನೋ ಕವಲೆ ಥರ ಕಾಣಿಸ್ತಾ ಇರ್ಬೋದು, ಬಟ್ ಇದು ಎಲ್ಲ ಬೆಳ್ಕೊಂಬಿಟ್ಟಿದೆ ಕಳೆಗಳು. ಅದು ಯಾರು ಕಿತ್ತಾಕಿಲ್ಲ. ಅದು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಮಾಡೋರು ಇದನ್ನೆಲ್ಲ ವಹಿಸ್ಕೊಳ್ಳೋರು, ಊರವರು ಇರ್ತಾರೆ, ದೊಡ್ಡವರು ಅನ್ನೋರು. ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಕೆರೆ ಥರ ಕಾಣುತ್ತೆ. ಎಲ್ಲ ಕಳೆ ನಿಂತ್ಕೊಂಡ್ಬಿಟ್ಟಿದೆ. ನಿಮ್ಗೆ ತೆಗಿಯೋಕ್ಕೆ ಬರಲ್ಲ ನೋಡು, ಹಿಂಗೆ ಕುತ್ಕೋಬೇಕು. ಎಲ್ಲ ಹಾಯ್ ಮಾಡ್ರಪ್ಪ. ಇದು ಏನು ಹಾಯಾ ಮುಂದಕ್ಕೆ ಹೋಗಿ ನಿಂತ್ಕೊಮ್ಮ. ನೀರ್ ಮೇಲೆ ಕಲ್ ಮೇಲೆ ಹಾಕಿದ್ಯಾ? ಹಾಯ್ ಮಾಡಿದ್ರೆ ಒಂದು ಆಟೋಮೆಟಿಕ್ ಕಾಣಿಸ್ತಿದೆ. ಹೇಳಿದ್ರು ನಿಂತ್ಕೊಮ್ಮ ಮುಂದೆ. ತಿಂದಿರೋ ಮಕ್ಕಳು ನನಗೆ ಗೊತ್ತಿಲ್ಲ. ನನ್ನ ಸಾವಿಗೆ ಸ್ನೇಹಿತರೆ ಇನ್ನೊಂದು ಮಗನೇ ಕೇಳೋಣ. ಯಾಕೆ ಅಲ್ಲೇನು ಹಾಳಾಗಲ್ಲ, ಇದ್ರೆ ಎತ್ಕೋತೀವಿ ಬರ್ರಿ. ಸ್ನೇಹಿತರೆ, ಸೌಂಡ್ ನೋಡಿ ಈಗ ಬರುತ್ತೆ. ಸೌಂಡು ಸಣ್ಣದಾಗಿ ಬೀಳ್ತಾ ಇದೆ ಕೋಡಿ, ಆದರೂ ಸೌಂಡು ಹೆಂಗೆ ಹೊಡಿಯುತ್ತೆ. ಬನ್ನಿ, ನಿಮಗೆ ಆ ಕಡೆ ಕಂದ ಕರ್ಕೊಂಡು ಹೋಗ್ತೀನಿ. ನಾವು ಅಲ್ಲಿಂದನೇ ಹೋಗ್ತಿದ್ದು, ಬಟ್ ಇಲ್ಲಿ ಹೆಂಗೆ ಕಾಣುತ್ತೆ ಅಂದ್ಬಿಟ್ಟು ಬಂದ್ವಿ. ಬನ್ನಿ, ನಿಮಗೆ ಆ ಕಡೆ ತೋರಿಸ್ತೀನಿ. ಸೋಮವಾರ ಬರೋಣ ಬೇಕಂತೆ ಮಾರ್ನಿಂಗು. ಅಲ್ಲಿ ಕೆಳಗಡೆ ಹೋಗಿ ಬರೋಣ ಇವಾಗ ಒಂದು ಅರ್ಧ ಗಂಟೆ ಮುಗಿಸ್ಬಿಟ್ಟು. ಈ ಕೆಳಗಡೆ ಇವಾಗಪ್ಪ ಇಲ್ಲಿಗಡೆ ಕರ್ಕೊಂಬೋದು. ಅಲ್ಲಿಗೆ ಹೋಗಿಲ್ಲ ಅಂತ ಅದಕ್ಕೆ ಹೇಳ್ತಾರದು. ಇಲ್ಲ ನಾನು ನಿನ್ನ ಬಿಟ್ಟಣ. ಈ ರೇಂಜ್ಗೆ ಎದುರಿಸ್ಬಿಟ್ಟಲ್ಲ ಮೊದಲೇ ನಂಗೆ ಭಯ. ಅಲ್ಲಿ ಹಂಗೆ ಬರ್ತಾರ, ನಿಧಾನಕ್ಕೆ ಬರಬೇಕು. ಬೀಜ ಎತ್ಕೊಂಬಮ್ಮ. ಬೀಜ ಎತ್ಕೊಬೇಕು. ಏನು ಹಿಂಗೆ ಮಾಡ್ಬಿಟ್ಟವ್ರೆ? ಯಾರು ಕಿತ್ತಾಕ್ಬೇಕಲ್ವೇನೋ? ನಮ್ಮಂಗೆ ವರ್ಷಕ್ಕೆ ಒಂದ್ಸಲಿ ಬಂದರೆ ಕಿತ್ತಾಕ್ಬೇಕು. ಎಷ್ಟು ವಾಸನೆ ಹೊಡಿತಾ ಇದೆ. ಏನು ಸ್ಮೆಲ್ ಇದು? ನೀರು, ಹಳೆ ನೀರು. ಅಲ್ಲಿ ಹೋಗಕ್ಕಾಗಲ್ಲ. ಯಾರು ಬಂದಿಲ್ಲ ತುಂಬ ದಿನದಿಂದ, ಅದಕ್ಕೆ ಪಾತಿ ಕೊಟ್ಬಿಟ್ಟದಲ್ಲ. ಇಲ್ಲ ಅಂದರೆ ಏನಕ್ಕೆ ಹಂಗಾಗೈತೆ ಅಂದರೆ ತುಂಬ ದಿನ ನೀರು ನಿಂತೇ ಇಲ್ವಲ್ಲ. ತುಂಬ 5-6 ವರ್ಷ ಆಯಿತು ಮಳೆ ಬರಗಾಲ ಬಂದರೆ ಎಲ್ಲ ಒಣಗೋಯ್ತದೆ. ಸದ್ಯಕ್ಕೆ ನೀರು ಭಗವಂತನ ಇದರಿಂದ ಕಾವೇರಿ ತಾಯಿ ತುಂಬ ಒಳ್ಳೆ, ಅದಕ್ಕೆ ಹೋಯ್ತಾ ಇತ್ತು. ಮಜಾ ಹೋಯ್ತು ನನಗೆ. ಯಾಕೆ ಅಲ್ಲಿಗೆ ಹೋಗ್ಬೇಕಿತ್ತ? ಹೋಗ್ರಿ ಈಗಲೂ ಹಂಗೆ. ಬೇಡಪ್ಪ, ಜಾರತ್ತೆ. ಇಲ್ಲ ಜಾಸ್ತಿ ವೇಟ್ ಮಾಡಬೇಡ. ಬೇಡ ಜಾರತ್ತೆ, ಬೇಡಪ್ಪ. ಈ ಥರ ಇದ್ರೆ ಆರಾಮ ಓಡ್ಬೋದು. ಹಾಂ, ಎಲ್ಲ ಪಾಚಿ ಕಟ್ಟೆ. ಓ, ಈ ಪಾಚಿ ನೋಡಿ ಹೆಂಗೈತೆ. ಯಾರೋ ಕೊಚ್ಚಿ ಇಟ್ಕೊಂಡು ಹೋಗುತ್ತೀಯಾ? ಎಷ್ಟು ನೀರು ಎಲ್ಲೆಲ್ಲಿ ಬೇಕಲ್ಲ ಹೋಯ್ತಿಯಲ್ಲ. ಸಿಕ್ಕಾಕೊಂಬಿಟ್ಟೆ ಬ್ರೋ. ಬಂದಿದ್ರು ಕರ್ಕೊಂಡ್ಬಂದಿದ್ದೀನಂತ. ಬೇಸ್ ಸೌಂಡ್ ಬರ್ತೈತೆ ಸಾಂಗು. ಸರಿ ಆಯ್ತು. ಸೈಡಲ್ಲಿ ಬರೋ ಎಲ್ಲ ಗಿಡ ಹಾಳು ಮಾಡ್ಬಿಟ್ಟು. ಏನು ಗಿಡ ಇದು? ಕಡಲೆಕಾಯಿ ಇರಬೇಕು. ಕಡಲೆಕಾಯ ಕಿತ್ತೆ ಬರುತ್ತಾ? ಕಿತ್ತಾಕೊ ಬರುತ್ತೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಅದೇ ಬೇರೆ ಕೆರಡೆ ಬಿಟ್ಟಿರುತ್ತಲ್ವಾ, ಇನ್ನು ಎಷ್ಟುದ ಬಿಡ್ಬೇಕು ಮಮ್ಮ. ಅದು ಗಿಡ ಕಡಲೆಕಾಯಿ ಯಾವುದೋ ಅಂತಾನೆ ಕರೆಕ್ಟಾಗಿ ಕನ್ಫರ್ಮ್ ಇಲ್ಲ. ಕಿತ್ತಾಕ್ತವ್ರೆ ಬರುತ್ತಾ ಅಂತೆ. ಇರ್ಬೇಕು ಮಮ್ಮ. ನೋಡು ಬೇರು ಗಟ್ಟಿ ಐತೆ ಸ್ವಲ್ಪ.
ಯಾವ ಇವೆಲ್ಲ ಇರ್ತಾವೆ ಬಿಡೋದಿಲ್ಲ ಅಂತವೆ. ಸ್ನೇಹಿತರೆ ನಿಮ್ಮ ನೋಡಿ ತೋರಿಸಿದ್ನ ನಮ್ಮ ಕೆರೆ, ಬಟ್ ಏನು ಮಜಾ ಇಲ್ಲ. ಒಳ್ಳೆ ಬೇಸ್ ಏನಕ್ಕೆ sound ಅಂದ್ರೆ ಹಿಂದಗಡೆ ಎಲ್ಲ ಹಾಕಿದ್ದಾನೆ. ಬೆಳ್ಕೊಂಡ್ಬಿಟ್ಟಿದೆ. ನಾನು ಮುಂದಕ್ಕೆ ಹೋಗಕ್ಕೆ ಆಗ್ತಿಲ್ಲ ಸ್ನೇಹಿತರೆ. ಇವಾಗ ಗಾಡಿ ಎತ್ಕೋಬೇಕಪ್ಪ. ಮಾತ್ರ ಸಬ್ಬು ಫೋರ್ ಹಾಳಾಯ್ತದು. ಹರೀಶಪ್ಪ ಕೊಟ್ಟಿದ್ದು ಬಕೆಟ್ಗೆ ಹಾಕಿದೆ. ಆದರೂ ನಾವು ಸಿಟಿಲಿದ್ದು ಹಳ್ಳಿ ಜೀವನ ಅಂದರೆ ಜೀವನ ಅನಿಸುತ್ತೆ ಸ್ನೇಹಿತರೆ. ಹಾಂ ಆಯ್ತು ಏ ಇಲ್ಲ ಅಷ್ಟಿಲ್ಲ. ಹಂಗೆ ಇಟ್ಕೊಂಬಿಡ್ರಿ ನಡಿ. 360 ಹಾಕಿದ್ದೀನಿ ಬಿಡಿ ನೋಡೋಣ. ಕ್ಯಾಮ್ರಾ ಟಚ್ ಮಾಡ್ಬಿಡಿ ಎಲ್ಲ. ನೀವು ಟೆಸ್ಟ್ ಮಾಡಬೇಕು, ನಾನಲ್ಲ. ನೀವು ಚಡ್ಡಿ ಹಾಕ ಬಂದ್ಬಿಟ್ಟು ಸೊಪ್ಪಿಪ್ಪೆಲ್ಲ ತೊಡಕ್ಕೆ ಹೆಚ್ಚಾಗಿ ಅಪ್ಪ. ಅಮ್ಮ ಇನ್ನೂ ಮುಂದೆ ಒಂದು ಲೆಫ್ಟಲ್ಲಿ ಒಂದಿದೆ, ಹೋಗ್ತೀರಾ? ಗೊತ್ತು ಕಣ, ಅದಿಲ್ಲ ಇಡಲ್ಲ ನಡಿ. ಆ ನೀರು ಚೆನ್ನಾಗಿದೆ ಮಮ್ಮ. ಇದಕ್ಕೆ ಕರ್ಕೊಂಡು ಸ್ನೇಹಿತರೆ ನಿನ್ನೆ ಎಲ್ಲ ರೌಂಡ್ ಹೊಡೆದಾಯ್ತು. ಇವತ್ತು ಫಂಕ್ಷನ್ ಸ್ಟಾರ್ಟ್ ಆಗಿದೆ. ಊರಿಗೆ ಬಂದಿದ್ದೀವಿ. ಇಲ್ಲಿ ತಾಯಿಗೆ ಫಸ್ಟು ಕೈ ಮುಗಿದ್ಬಿಟ್ಟು ಮುಂದಿನ ಕೆಲಸಗಳನ್ನ ಶುರು ಮಾಡೋಣ ಅಂತ ಬಂದಿದ್ದೀವಿ. ತಾಯಿ ನಿಮಗೂ ಒಳ್ಳೇದು ಮಾಡಲಿ. ನಮ್ಮ ಮದನಟಮ್ಮ ತಾಯಿ ಅಲಂಕಾರ ಪ್ರಿಯೆ, ಮಾಯಾಗಾತಿ, ಮದನಟಮ್ಮ ಅಂತ ನಾವೆಲ್ಲ ಕರಿತೀವಿ. ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ, ಎಲ್ರಿಗೂ ಕೊಟ್ಟು ನನಗೂ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆಲ್ಲ. ಕೆಲಸ ಶುರು ಮಾಡಿದ್ವಿ. ಏನಪ್ಪ ಅಂದರೆ ಬಲೂನೆಲ್ಲ ಊರಿಂದನೇ ತಂದುಬಿಟ್ಟಿದ್ವಿ. ಕಲರ್ ಈ ಥರ ಬ್ಯಾಕ್ಗ್ರೌಂಡು ಬರುತ್ತೆ ಅನ್ನೋ ಪ್ಲ್ಯಾನಿಂಗ್ ಇರಲಿಲ್ಲ. ಸುಮ್ಮನೆ ಸ್ಕ್ರೀನ್ ಬೇಡ ಅಂತ ಪ್ಲ್ಯಾನಿಂಗ್ ಇತ್ತು. ಬಟ್ ಅವರು ಈ ಥರನೇ ಮಾಡಿಕೊಡ್ತೀವಿ ಅಂತ ಹೇಳಿದ್ಮೇಲೆ ಇದೇ ಬ್ಯಾಕ್ಗ್ರೌಂಡಲ್ಲಿ ಈ ಥರ ಅರೇಂಜ್ಮೆಂಟ್ ಮಾಡಿದ್ವಿ. ಹೇಗಿದೆ ಅಂತ ನೀವೇ ಹೇಳಿ ಸ್ನೇಹಿತರೆ. ನಾವು ಈ ಸಣ್ಣ ಪುಟ್ಟ ಈ ಥರದ್ದೆಲ್ಲ ಬಲೂನನ್ನು ನಮ್ಮ ಫಂಕ್ಷನ್ಗಳಲ್ಲಿ ನಾವೇ ಮಾಡ್ಕೊಳ್ಳೋದು ಜಾಸ್ತಿ. ಇಲ್ಲೆಲ್ಲ ಬರ್ತಡೇ ಎಲ್ಲ ಮುಗೀತು. ಬರ್ತಡೇದು ಸೆಲೆಬ್ರೇಷನ್ನು. ಇಲ್ಲಿಂದ ಮಟನ್ ಊಟ ಹೋಗಿ ಮಟನ್ ಊಟದ್ದು ಏನಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಅದು ಉಸ್ತುವಾರಿಗಳು ನಾವೇ ನೋಡ್ಕೊತೀವಿ. ಇದರಿಂದ ಹುಡುಗರೆಲ್ಲ ಯಾರೂ ಫ್ರೀ ಇರಲಿಲ್ಲ. ಯಾಕೆಂದರೆ ಬಡ್ಸೋದು ಗಿಡ್ಸೋದೆಲ್ಲ ನಾವೇ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ. ಹುಡುಗರೆಲ್ಲ ಇದ್ವಿ ಜಾಸ್ತಿ ಅಂದ್ಬಿಟ್ಟು ಆ ಉದ್ದೇಶಕ್ಕೆ ನಾವು ಪ್ಲ್ಯಾನಿಂಗ್ ಮಾಡ್ಕೊಳ್ಳಿಲ್ಲ. ನಾವೇ ಮಾಡಿದ್ವಿ ಬಡ್ಸೋದು ಗಿಡ್ಸೋದು ಎಲ್ಲ. ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ, ಕ್ಷಮೆ ಇರಲಿ. ಅದಾದಮೇಲೆ ನೈಟು ದೇವ್ರು ಬರೋದು ಲೇಟ್ ಆಯಿತು. ಹೊರಗಡೆಯಿಂದ ಬಂತು. ಸ್ವಲ್ಪ ಹೊರಗಡೆ ಹೋಗಿರುತ್ತೆ. ದೇವ್ರ ಬುಕ್ಕಿಂಗ್ ಮೊದಲೇ ಆಗೋಗಿರುತ್ತೆ. ನಾವು 3-4 ತಿಂಗಳು ಮುಂಚೆನೇ ಬುಕ್ ಮಾಡಿದ್ರು ಕೂಡ ದೇವರು ನಮಗೆ ಟೈಮಿಗೆ ಬರೋಲ್ಲ. ಯಾಕೆಂದರೆ ಹೊರಗಡೆ ಹೋದ್ಮೇಲೆ ಆಟೋಮೆಟಿಕ್ ಅವರು ಅಕ್ಕಪಕ್ಕದವ್ರು ಕೂರಿಸ್ಕೊಂತಾರೆ ದೇವ್ರನ್ನ. ಫಂಕ್ಷನ್ ಕರೆದಿರ್ತಾರಲ್ಲ, ಅದರಿಂದ ಲೇಟ್ ಆಗಿತ್ತು. ಹಂಗೂ ಹಿಂಗೂ ದೇವ್ರು ಬಂತು. ಊರೆಲ್ಲ ಮೆರವಣಿಗೆ ಇವಾಗ ಮಾಡಬೇಕು, ಮೆರೆಸ್ಬೇಕು, ದೇವ್ರು ಮೆರೆಸ್ಬೇಕು. ದೇವ್ರನ್ನೆಲ್ಲ ಮೆರೆಸೋಕ್ಕೆ ಇವಾಗ ಪ್ರಾರಂಭ ಆಗುತ್ತೆ ನೋಡಿ ಸ್ನೇಹಿತರೆ.
ಈ ತಾಯಿ ನಮ್ಮ ಮದನಟ್ಟಮ್ಮ ತಾಯಿ ಒಲಿದ್ರೆ ಮಾತ್ರ ಅವ್ರ ಲೈಫೇ ಬೇರೆ ಥರ ಇರುತ್ತೆ. ಆ ತಾಯಿ ಒಲಿಬೇಕು, ಒಲಿಯಲ್ಲ ಅವಳು ಅಷ್ಟು ಈಸಿಯಾಗಿ ಬಿಡಲ್ಲ. ನಾನು ಇಷ್ಟು ವರ್ಷದಿಂದ ಹೂವು ಕೇಳಿದ್ದೀನಿ, ಕೊಟ್ಟಿಲ್ಲ. ಬಟ್ ಇವತ್ತು ಏನು ಕೇಳದೆ ಹೋಗಿ ವೀಡಿಯೋ ಮಾಡ್ತಾಯಿದ್ದೆ. ಬಟ್ ಇನ್ನೊಬ್ಬರು ಇದ್ದರು, ಅವ್ರು ನನಗೆ ಕೊಡ್ತಾ ಅವರು ಕೊಡ್ತಾ ಗೊತ್ತಿಲ್ಲ. ಹೂವು ಆಟೋಮೆಟಿಕ್ಕು ಬಿತ್ತು. ನಾವೇ ಕೂತ್ಕೊಂಡು ಹೂವು ಕೇಳ್ತೀವಿ, ಬೇಡ್ಕೊತೀವಿ. ತಾಯಿ ಬಗ್ಗಲ್ಲ. ತಾಯಿದು ನಾನು ಒಂದು ಕಾರ್ಯ ಮಾಡಬೇಕು ಸ್ನೇಹಿತರೆ, ಮುಂದಿನ ವರ್ಷ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ತಾಯಿ ಶಕ್ತಿ ಕೊಡಬೇಕು ನನಗೆ. ಆವಾಗ ನನ್ನ ಸ್ನೇಹಿತರನ್ನೆಲ್ಲ ಕರಿತೀನಿ, ಜೋರಾಗಿ ಮಾಡೋಣ. ಈ ಸಲ ಸಿಂಪಲ್ಲಾಗೆ ಮಾಡಿರೋದ್ರಿಂದ ಎಷ್ಟೋ ಸ್ನೇಹಿತರನ್ನ ಕರೆದಿಲ್ಲ. ಆಮೇಲೆ ಇದ್ರಲ್ಲಿ ಕೇಳ್ಬೋದು ನಮ್ಮನ್ನು ಕರೆದಿಲ್ಲ ಅಂತ. ಬಟ್ ಇದು ಚಿಕ್ಕಪ್ಪನ ಮಗಂದು ಬರ್ತಡೇ ಇದರಿಂದ ಮಾಡಿದ್ದು. ನಾನು ಫಂಕ್ಷನ್ ಮಾಡಿದಾಗ ನಿಜವಾಗ್ಲೂ ಅಷ್ಟಾಗುತ್ತೋ ಅಷ್ಟು ಜನನ ನಾನು ಕರೆದು ಮಾಡ್ತೀನಿ. ಆ ತಾಯಿ ನನಗೆ ಶಕ್ತಿ ಕೊಡಬೇಕು. ಇಲ್ಲಿ ನಮ್ಮ ಅಣ್ಣವರು ದೇವ್ರನ್ನ ಎತ್ಕೊಂಡು ಕುಣಿತಾ ಇದ್ದಾರೆ. ಇನ್ನು ನಮ್ಮ ಅಣ್ಣ ನಮ್ಮ ಮಾವರೆಲ್ಲ ಕುಣಿದ್ರು. ಇಷ್ಟೇ ಸ್ನೇಹಿತರೆ ದೇವಸ್ಥಾನದ್ದು. ನೆಕ್ಸ್ಟ್ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಹಾಯ್ ಸ್ನೇಹಿತರೆ, ನಾವು 4 ಜನ 5 ಜನ 5 ಜನ ಸ್ನೇಹಿತರೆ, ನಾವು 5 ಜನ ಹೋಗ್ತಾ ಇದೀವಿ. ನಿಮ್ಗೆ ಅಲ್ಲಿ ಇನ್ನೂ ಸ್ಪೆಷಲ್ ಗೆಸ್ಟ್ಗಳು ತೋರಿಸ್ತೀನಿ. ಅವರು ನಮ್ಮ ಥರನೇ ಉಂಡ್ಬಿಟ್ಟು ಕಡಕ್ಕಾಗೆ ಕರಗಿಲ್ಲ, ಇನ್ನೂ ವಾಕಿಂಗ್ ಮಾಡಕ್ ಬಂದವ್ರೆ. ಯಾರು ಅಂತ ತೋರಿಸ್ತೀನಿ ಬನ್ನಿ. ಅವ್ರು ಎಷ್ಟು ಜನ ಅವ್ರೆ? ಅವರು ನಮ್ಮಂಗೆ 5 ಅವ್ರು ಅನ್ಕಂಡೆ. ಬಟ್ ಇಲ್ಲೊಬ್ರು ಬಿಳಿಯವ್ರು ಇವರು. ಅಲ್ಲಿ ನೋಡಿ ಕಾಣಿಸ್ತಿದ್ಯಾ? ಓಡ್ತಾವ್ರು ನೋಡಿ, ಏನೋ ಫಿಟ್ಟಿಂಗ್ ಇಡಕ್ ಹೋಯ್ತವ್ರು ಇವರು. 5 ಜನ ಅವ್ರಲ್ಲಿ ಮುಂದೆ. ನಿಮಗೆ ಕಾಣಿಸ್ತಿಲ್ಲ ಅನ್ಸುತ್ತೆ, ಎದ್ರಕೊಂಡೆ ಓಡಾಯ್ತವ್ರೆ. ಧನ್ಯವಾದ ಸ್ನೇಹಿತರೆ, ಇಷ್ಟೊಂದು ತಾಳ್ಮೆಯಿಂದ ಈ ವಿಡಿಯೋ ನೋಡೋದಕ್ಕೆ. ಎಲ್ರಿಗೂ ಬಾಯ್. ಫಾಲೋ ಮಾಡಿ.